ಇನ್ನು ಮೂರನೇ ಕಾನೂನು ಚೇಂಜ್ ಮಾಡಿರುವಂಥದ್ದು ಅಂದರೆ ನಮ್ಮ ಎವಿಡೆನ್ಸ್ ಆ್ಯಕ್ಟ್. ಎವಿಡೆನ್ಸ್ ಆ್ಯಕ್ಟ್ನಲ್ಲಿ ಮಾಡಿರುವಂಥ ಮೂಲಭೂತ ಚೇಂಜಸ್ ಯಾವುದು ಅಂತಂದರೆ, ನೀವು ಇವಾಗ ಎವಿಡೆನ್ಸ್ ಆ್ಯಕ್ಟು ನಾನು ಹೇಳಿದೆ 1860ನೇ ಇಸ್ವಿಯಲ್ಲಿ ಬ್ರಿಟಿಷರು ತಂದಂಥ ಕಾನೂನು. ಆಗಿದ್ದಂಥ ಎವಿಡೆನ್ಸನ್ನು ಕಲೆ ಹಾಕುವಂಥ ವ್ಯವಸ್ಥೆಗೂ ಇವತ್ತಿಗೂ ಬಹಳ ವ್ಯತ್ಯಾಸ ಆಗಿದೆ. ಇವತ್ತು ನೀವು ಯಾವುದೇ ಪೊಲೀಸ್ನವ್ರ ಹತ್ರ ಹೋದರೆ ಕಳ್ಳನ ಹಿಡಿಯೋದಕ್ಕೆ ಅವ್ರು ಮಾಡುವಂಥ ಫಸ್ಟ್ ಎಫರ್ಟ್ ಯಾವುದು ಅಂದರೆ ಮೊಬೈಲ್ ಫೋನನ್ನು ಟ್ರ್ಯಾಕ್ ಮಾಡ್ತಾರೆ. ಮೊಬೈಲ್ ಫೋನ್ ಟವರಲ್ಲಿದೆ, ಲಾಸ್ಟ್ ಇಲ್ಲಿ ಕಾನ್ಫರ್ಮ್ ಮಾತನಾಡಿದ್ರು, ವಾಟ್ಸಪ್ಪಲ್ಲಿ ಯಾರ ಹತ್ರ ಮಾತನಾಡಿದ್ರು, ಫೋನ್ ಯಾರಿಗೆ ಮಾಡಿದ್ರು ಇದು. ಆದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ವರ್ಷ ಎವಿಡೆನ್ಸ್ ಆ್ಯಕ್ಟ್ನಲ್ಲಿ ಎಲೆಕ್ಟ್ರಾನಿಕ್ ಎವಿಡೆನ್ಸನ್ನು, ಈ ಎಲ್ಲ ಎವಿಡೆನ್ಸ್ಗಳನ್ನು ಕೋರ್ಟ್ ಎದುರುಗಡೆ ಕೊಡೋದಕ್ಕೆ ಅವಕಾಶನೇ ಇರಲಿಲ್ಲ. ಏಕೆಂದರೆ ಎವಿಡೆನ್ಸ್ ಆ್ಯಕ್ಟ್ನಲ್ಲಿ ಇದಕ್ಕೆ ಮಾನ್ಯತೆ ಸಿಗ್ತಿರಲಿಲ್ಲ. ಆದರೆ ಇವಾಗ ನಾವು ಏನು ಮಾಡಿದೆ ಅಂತಂದರೆ, ಎವಿಡೆನ್ಸ್ ಆ್ಯಕ್ಟ್ನಲ್ಲಿ ಪ್ರೈಮರಿ ಡಾಕ್ಯುಮೆಂಟ್, ಪ್ರೈಮರಿ ಎವಿಡೆನ್ಸ್ ಅನ್ನುವಂಥ ಒಂದು ಡೆಫಿನಿಷನ್ನಿಗೆ ಎಲ್ಲ ಎಲೆಕ್ಟ್ರಾನಿಕ್ ಎವಿಡೆನ್ಸನ್ನು ಕೂಡ ಸೇರಿಸಿದೆ. ಸೊ ಇನ್ನು ಮುಂದೆ ಮೊಬೈಲ್ ಫೋನ್ನ ಎವಿಡೆನ್ಸು, ಡಿಜಿಟಲ್ ಎವಿಡೆನ್ಸು, DVD ಎವಿಡೆನ್ಸು, ವಿಡಿಯೋ ಎವಿಡೆನ್ಸು, ಇವತ್ತಿನ ಇಡೀ ಪ್ರಪಂಚ ಡಿಜಿಟಲ್ ಆಗೋಗಿದೆ. ಈ ಡಿಜಿಟಲ್ ಎವಿಡೆನ್ಸ್ನ ಆಧಾರದ ಮೇಲೂ ಕೂಡ ಇವತ್ತು ನೀವು ಪ್ರಾಸಿಕ್ಯೂಷನ್ ಮಾಡ್ಬೋದು, ಕೋರ್ಟಿಗೆ ಇದನ್ನು ಸಲ್ಲಿಸ್ಬೋದು ಅನ್ನೋ ಕಾರಣ ಅಂತ ಒಂದು ಎವಿಡೆನ್ಸ್ ಆ್ಯಕ್ಟ್ನಲ್ಲೂ ಕೂಡ ಮೂಲಭೂತವಾದಂಥ ಚೇಂಜಸ್ ತಂದಾಗಿದೆ. ನಾನು ಪಾರ್ಲಿಮೆಂಟ್ನಲ್ಲೂ ಮಾತನಾಡ್ತಾ ಒಂದು ಸಣ್ಣ ಉದಾಹರಣೆ ಕೊಟ್ಟಿದ್ದೆ. ನಿಮ್ಮ ಸಾರ್ವಜನಿಕರಿಗೆ ಇದ್ರದ್ದು ಮಹತ್ವ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. 2012ನೇ ಇಸ್ವಿಲಿ ಅಕ್ಬರುದ್ದೀನ್ ಓವೈಸಿ ಭಾಷಣ ಮಾಡಿದ್ರು. 15 ನಿಮಿಷಗಳನ್ನೇನಾರ ನೀವು ಪೊಲೀಸನ್ನು ತೆಗೆದುಬಿಟ್ರೆ ನಾವು ಏನು ಮಾಡ್ತೀವಿ ಹಿಂದೂಗಳಿಗೆ ನೋಡಿ ಅಂತ. ಆ ಇಡೀ ಭಾಷಣ ಲೈವ್ ಟೆಲಿಕಾಸ್ಟ್ ಆಗಿತ್ತು. ಸಾವಿರಾರು ಜನ ಅದನ್ನು ನೋಡಿದರು. ಇವತ್ತು ಕೂಡ ಮೊಬೈಲ್ ಫೋನ್ನಲ್ಲಿ, ಯೂಟ್ಯೂಬ್ನಲ್ಲಿ ಆ ವಿಡಿಯೋ ಇದೆ. ಆದರೆ ಕೋರ್ಟ್ನಲ್ಲಿ ಅವ್ರಿಗೆ ಶಿಕ್ಷೆ ಆಗಲಿಲ್ಲ. ಕಾರಣ ಯಾಕೆ ಅಂತಂದರೆ, ಕೋರ್ಟ್ನಲ್ಲಿ ಯಾವ ಗ್ರೌಂಡ್ ಮೇಲೆ ಅವರಿಗೆ ಖುಲಾಸೆ ಆಯಿತು ಅಂತಂದರೆ, ಒರಿಜಿನಲ್ ವಿಡಿಯೋ ರೆಕಾರ್ಡಿಂಗನ್ನು ಮಾಡಿದಂಥ ವಿಡಿಯೋಗ್ರಾಫರು ಪೊಲೀಸ್ ಆಫೀಸರಿಗೆ ಆ ವಿಡಿಯೋ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನು ಖುಲಾಸೆ ಮಾಡಲಾಯಿತು. ಆದರೆ ಅದೇ ವಿಡಿಯೋ ಯೂಟ್ಯೂಬ್ನಲ್ಲಿ ಲೈವ್ ನಡೀತಾ ಇತ್ತು. ಅದೇ ವಿಡಿಯೋ ಇವತ್ತು ಎಲ್ಲ ಕಡೆ ಇದೆ. ಸೊ ಈಗೇನು ಚೇಂಜ್ ಮಾಡಿದ್ರು ಅಂದರೆ, ಯಾವುದಾದ್ರೂ ಒಂದು ಕಾರ್ಯಕ್ರಮ, ಈಗ ನೀವು ನನ್ನ ವಿಡಿಯೋ ಮಾಡ್ತಾ ಇದ್ದೀರಿ, ನಿಮ್ಮ ಹತ್ರ ಒರಿಜಿನಲ್ ಇದೆ, ಬಟ್ ಇದು ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ, ಇದನ್ನು ಸಾವಿರಾರು ಜನ ನೋಡ್ತಾ ಇದ್ದಾರೆ ಅಂತಂದರೆ, ಆ ಸಾವಿರಾರು ಜನ ನೋಡ್ತಾ ಇರುವಂಥ ಲೈವ್ ಟೆಲಿಕಾಸ್ಟ್ ವಿಡಿಯೋ ಕೂಡ ಈಸ್ ಕನ್ಸಿಡರ್ಡ್ ಆಸ್ ಒರಿಜಿನಲ್ ಎವಿಡೆನ್ಸ್. ಅದ್ರ ಮೇಲೂ ಕೂಡ ಇದನ್ನು ಮಾಡ್ಬೋದು. ಹೀಗೆ ಎಷ್ಟೊಂದು ಲೂಪ್ ಹೋಲ್ಸ್ಗಳಿದ್ದನ್ನು ಬದಲಾಯಿಸಿ, ಅದಕ್ಕೆ ಸಮಸ್ಯೆಗಳನ್ನು, ಅದನ್ನು ಏನೇನಿತ್ತು ಅನ್ನೋದನ್ನು ಸ್ಟಡಿ ಮಾಡಿ, ಒಂದು ವಾಟರ್ ಟೈಟ್ ಆಗಿರುವಂಥ, ಸೈಂಟಿಫಿಕ್ ಆಗಿರುವಂಥ 21ನೇ ಶತಮಾನದ ಭಾರತಕ್ಕೆ ಬೇಕಾಗಿರುವಂಥ ಒಂದು ವ್ಯವಸ್ಥೆಯನ್ನು, ಕಾನೂನು ವ್ಯವಸ್ಥೆಯನ್ನು, ಕ್ರಿಮಿನಲ್ ಲಾ ಸಿಸ್ಟಮನ್ನು, ಈ 3 ಕಾನೂನುಗಳನ್ನು, ಭಾರತೀಯ ದಂಡ ಸಂಹಿತೆಯನ್ನು ರೀಪ್ಲೇಸ್ ಮಾಡಿ ಭಾರತೀಯ ನ್ಯಾಯ ಸಂಹಿತೆ, CRPCಯನ್ನು ರೀಪ್ಲೇಸ್ ಮಾಡಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಮತ್ತು ಭಾರತೀಯ ಎವಿಡೆನ್ಸ್ ಆ್ಯಕ್ಟ್ನ ಜಾಗಕ್ಕೆ ಭಾರತೀಯ ಸಾಕ್ಷ್ಯ ಅಧಿನಿಯಮ, ಈ 3 ಕೂಡ ಭಾರತೀಯ ಹೆಸರುಗಳನ್ನಿರುವಂಥ, ಸಂಸ್ಕೃತದ, ಕನ್ನಡದ ಹೆಸರುಗಳಿರುವಂಥ ಹೆಸರುಗಳನ್ನು ಕೊಟ್ಟು, ಭಾರತೀಯ ಆತ್ಮ ಇರುವಂಥ, ಭಾರತೀಯರು ಮಾಡಿರುವಂಥ, ಭಾರತೀಯರ ಒಳಿತಿಗಾಗಿ ನ್ಯಾಯಕ್ಕೋಸ್ಕರ ಮಾಡಿರುವಂಥ ಕಾನೂನನ್ನು ನಿನ್ನೆ ಅಮಿತ್ ಶಾ ಅವರು ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಮಾಡಿ ಪಾರ್ಲಿಮೆಂಟ್ ಇದನ್ನು ಪಾಸ್ ಮಾಡಿದೆ. 166 ವರ್ಷದ ಬ್ರಿಟಿಷ್ ಕಾಲದ ಕಾನೂನನ್ನು ಬದಲಾಯಿಸಿ ಮೆಕಾಲೆ ಮಾಡಿದಂಥ ಕಾನೂನುಗಳಿವೆ. ನಾವು ಪ್ರತಿ ಸತಿ ಎಜುಕೇಷನಿಗೆ ಮಾತ್ರ ಮೆಕಾಲೆ ಮಾಡ್ದ ಅಂತಾರೆ. ಮೆಕಾಲೆನೇ ನಮ್ಮ ಎವಿಡೆನ್ಸ್ ಆ್ಯಕ್ಟ್ ಬರೆದಿದ್ದು ಮೆಕಾಲೆ, ನಮ್ಮ ಇಂಡಿಯನ್ ಪೀನಲ್ ಕೋಡ್ ಬರೆದಿದ್ದು ಮೆಕಾಲೆ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾಯಿಸಿದ್ದ, ಭಾರತದಲ್ಲಿ ಇದ್ದಿದ್ದನ್ನು ನಮ್ಮ ನ್ಯಾಯ ವ್ಯವಸ್ಥೆಯನ್ನು ಬದಲಾಯಿಸಿದ್ದ. ಇವತ್ತು ಫೈನಲಿ ಬ್ರಿಟಿಷರ ನ್ಯಾಯ ವ್ಯವಸ್ಥೆಯನ್ನು ಬದಲಾಯಿಸಿ ಭಾರತೀಯ ನ್ಯಾಯ ವ್ಯವಸ್ಥೆಯನ್ನು ಇವತ್ತು ನರೇಂದ್ರ ಮೋದಿ ಸರ್ಕಾರ ಒಂದು ದೇಶದಲ್ಲಿ ಜಾರಿ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.